ಹೀಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೆಲವೊಂದು ಆಟದ ವಿಚಾರವಾಗಿ ಅಥವಾ ಕೆಲವೊಂದು ದಾಳಗಳ ವಿಚಾರವಾಗಿ ಸ್ವಪಕ್ಷದಲ್ಲಿ ಕೆಲ ವಿರೋಧಗಳು ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಈಗ ತಾನೇ ಕೆಲ ಧಾರ್ಮಿಕ ಆಚರಣೆಯಲ್ಲಿ ಭಾಗಿಯಾದಂತ ವಿಚಾರವನ್ನ ರಾಜಣ್ಣ ಏನ್ ಹೇಳಿದ್ರು ಅನ್ನೋದನ್ನ ನೀವು ಕೇಳ್ಪಟ್ರಿ. ಇದರ ಜೊತೆಗೇನೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮೊನ್ನೆ ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಡಿಮ್ಯಾಂಡ್ ಇಟ್ಟಿರಬಹುದು ಅಂತ ಹೇಳ್ಕೊಂಡ್ಬಿಟ್ಟು ಡಿಕೆ ಸುರೇಶ್ ಅವರು ಕೂಡ ಹೇಳಿದ್ರು. ಬಟ್ ಡಿಮ್ಯಾಂಡ್ ಇಟ್ಟಿರಬಹುದು, ಆದ್ರೆ ಒಬ್ಬರಿಂದ ಏನೂ ಆಗಲ್ವಲ್ಲ ಅಂತ ಹೇಳೋ ಮೂಲಕ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಉದ್ದೇಶ ಏನಿದೆ, ನಡೆ ಏನಿದೆ, ಡಿಕೆ ಶಿವಕುಮಾರ್ ಅವರ ಕೆಲ ನಡೆಯನ್ನು ಅವ್ರು ಹೇಗೆ ಗಮನಿಸ್ತಾ ಇದ್ದಾರೆ ಅನ್ನುವಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ಅವರು ಏಕನಾಥ್ ಶಿಂದೆ ಹೌದು, ಬಟ್ ಅವ್ರನ್ನೇ ನಾವು ಕರೆಯೋಕೆ ಹೋಗಲ್ಲ ಅನ್ನುವಂತ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಏನಿದೆ, ಇದೆಲ್ಲ ಬಿಜೆಪಿ ಪಾಳ್ಯದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ನಡೆ ಏನಿದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಕೆಲವೊಂದು ಉದಾಹರಣೆಗಳಾಗಿದೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕೆಲ ನಡೆಗಳಿಗೆ ಸಂಬಂಧಪಟ್ಟ ಹಾಗೆ ಕೌಂಟರ್ ಇಡುವಂತ ಪ್ರಯತ್ನ ಅವ್ರ ವಿರೋಧಿ ಬಣದಿಂದ ಹೇಗೆ ನಡೀತಾ ಇದೆ ನೋಡೋಣ. ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ. ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕಾಗಲ್ಲ. ಪಾರ್ಟಿ ಇದೆ, ಪಾರ್ಟಿ ಡಿಸಿಷನ್. ಅವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ, ಅವ್ರು ಏನು ಇಟ್ಟಿದ್ರು ನಮಗೆ ಗೊತ್ತಿಲ್ಲ. ನನಗಿರೋಂಥ ಎಕ್ಸ್ಪೀರಿಯನ್ಸ್ ವಿ ಯುಟಿಲೈಸ್ ಎವ್ರಿವನ್. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ. ಡಿ ಕೆ ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವರ ಮೇಲೆ, ನಂಬಿಕೆ ಮೇಲೆ. ಈ ಸಿಎಂ ಆಗ್ಲಿ ಮತ್ತೊಂದಾಗ್ಲಿ ಕೆಪಿಸಿಸಿ ಆಗ್ಲಿ ಎಲ್ಲರೂ ಪಕ್ಷದ ಹೈಕಮಾಂಡ್ ಬಿಟ್ಟದ್ದು. ಬಹಳ ಜನ ಬಿಜೆಪಿ ಅವರು ಬರಕ್ ಸಿದ್ಧ ಆಗಿದ್ದಾರೆ, ಜೆಡಿಎಸ್ ಅವರು ಬರಕ್ ಸಿದ್ಧ ಆಗಿದ್ದಾರೆ. ನಿನ್ಗೆ ಯಾರು ಅಡ್ಡ ಬಂದಿದ್ದಾರೆ, ಜಮೀರ್ ನಿಮ್ಗೆ ತಾಕತ್ತಿದ್ರೆ ಮಾಡ್ತೋರ್ಸ. ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ, ದೆಹಲಿಯತ್ತ ನೋಟ. ಪವರ್ ಪಾಲಿಟಿಕ್ಸ್ ದಿನಕ್ಕೊಂದು ಸ್ವರೂಪ ಪಡೆದಿದೆ. ಇತ್ತೀಚೆಗಷ್ಟೇ ದೆಹಲಿಗೆ ಸಚಿವ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಪ್ರವಾಸ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬಂದಿದ್ರು. ಆದರೆ ಮೊನ್ನೆಯಷ್ಟೇ ಡಿಸಿಎಂ ಡಿಕೆನು ದೆಹಲಿಯಲ್ಲಿ ತಮ್ಮ ಆಟ ತೋರಿಸಿದ್ರು. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಪ್ರಮುಖ ನಾಯಕರನ್ನೇ ಭೇಟಿ ಮಾಡಿದ್ರು. ಆದ್ರೆ ಇದೀಗ ವಿರೋಧಿ ಬಣ ದಾಳ ಉರುಳಿಸಿದೆ. ಒಬ್ಬರಿಂದ ಏನೂ ಮಾಡೋಕೆ ಆಗಲ್ಲ ಅಂತ ಸಂದೇಶ ಕೊಟ್ಟಿದೆ. ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ. ಇಡೀ 104 ಜನ ಇದ್ದಾರೆ. ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕಾಗಲ್ಲ. ಪಾರ್ಟಿ ಇದೆ, ಪಾರ್ಟಿ ಡಿಸಿಷನ್. ಡಿಸಿಎಂ ಡಿಕೆಯ ಆಟಕ್ಕೆ ವಿರೋಧಿ ಬಣದಿಂದ ಸಂದೇಶ. ಡಿಮ್ಯಾಂಡ್ ಇಟ್ಟಿರಬಹುದು, ಒಬ್ಬರಿಂದ ಏನೂ ಆಗಲ್ಲ. ಡಿಸಿಎಂ ಡಿಕೆಗೆ ಪರೋಕ್ಷವಾಗಿ ಸಾಹುಕಾರ್ ಉತ್ತರ. ಡಿಸಿಎಂ ಡಿಕೆ ದೆಹಲಿ ಭೇಟಿಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿರೋ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿರಬಹುದು, ಆದರೆ ಒಬ್ಬರಿಂದ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂದಿದ್ದಾರೆ. ಇಟ್ಟಿರ್ಬೋದು, ಅಂದ್ರೆ ನಮ್ಗೆ ಯಾರು ಗೊತ್ತಿಲ್ಲ, ಪಬ್ಲಿಕ್ನಾಗ ಯಾರಿಗೂ ಗೊತ್ತಿಲ್ಲ. ಅದು ಯಾರು ಏನು ಮಾತಾಡಿದಾರೆ ಗೊತ್ತಿಲ್ಲ. ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಇರ್ತಾರೆ, ಅವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ಅವ್ರು ಏನು ಇಟ್ಟಿದ್ರು ಅದು ನಮಗೆ ಗೊತ್ತಿಲ್ಲ. ನಾವೇ ತೊಗೊಳ್ಳೋದು, ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ. ಇಡೀ 104 ಜನ ಇದ್ದಾರೆ. ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕಾಗಲ್ಲ. ಪಾರ್ಟಿ ಇದೆ, ಪಾರ್ಟಿ ಡಿಸಿಷನ್. ಆದ್ರೆ ಮೊನ್ನೆ ದೆಹಲಿ ಭೇಟಿ ಬಳಿಕ ಡಿಸಿಎಂ ಡಿಕೆ ನಡೆಯಲ್ಲಿ ತುಂಬಾನೇ ಕಾನ್ಫಿಡೆನ್ಸ್ ಇತ್ತು. ಅದು ಯಾವ ಮಟ್ಟಿಗೆ ಮಾತನಾಡಿದ್ರು ಅಂದ್ರೆ, ಪಕ್ಷದಲ್ಲಿ ತನ್ನ ತಾಕತ್ ಏನು ಅಂತ ಹೇಳೋ ಪ್ರಯತ್ನ ಮಾಡಿದ್ರು. ಅದನ್ನೊಮ್ಮೆ ನೀವೇ ಕೇಳಿಬಿಡಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್, ನನಗಿರೋಂಥ ಸ್ಟ್ರೆಂತ್, ನನಗಿರೋಂಥ ಎಕ್ಸ್ಪೀರಿಯನ್ಸ್ ಬೇರೆ. ವಿ ಯುಟಿಲೈಸ್ ಎವ್ರಿವನ್. ಅಣ್ಣ ಸಿಎಂ ಆಗೋ ಕನಸು ಬಿಚ್ಚಿಟ್ಟ ಡಿಕೆ ಸುರೇಶ್. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಿರುವಾಗಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅಣ್ಣ ಸಿಎಂ ಆಗೋ ಕನಸನ್ನ ಮತ್ತೆ ಬಿಚ್ಚಿಟ್ಟಿದ್ದಾರೆ. ನನಗೂ ಒಂದು ಕನಸಿದೆ, ನಂಬಿಕೆ ಮೇಲೆ ಜೀವನ ಮಾಡ್ತಿದ್ದೇವೆ ಅಂದಿದ್ದಾರೆ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು. ಅವ್ರ ಬಗ್ಗೆ ಒಂದು ನಂಬಿಕೆ ಜೊತೆಗೆ ಅವ್ರಿಗೆ ಸಲ್ಲಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತನೆ ಮಾಡಿ ಆಮೇಲೆ ತೀರ್ಮಾನ, ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಿ. ಡಿ ಕೆ ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವರ ಮೇಲೆ, ನಂಬಿಕೆ ಮೇಲೆ. ನಾನು ಕೂಡ ನಂಬಿಕೆ ಮೇಲೆ, ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು. ನಂಬಿಕೆ ಇಲ್ಲದೆ ಇದ್ರೆ ಬದುಕಕ್ಕಾಯ್ತದ? ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದ್ ಹೆಜ್ಜೆನೂ ಕೂಡ ನೀವು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಇದಿಷ್ಟೇ ಅಲ್ಲ, ಡಿಸಿಎಂ ಡಿಕೆ ದೆಹಲಿ ಭೇಟಿಗೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ಡಿಕೆ ಸುರೇಶ್ ಹೇಳಿದ್ರು. ಸಚಿವ ಎಂಬಿ ಪಾಟೀಲ್ ಯಾವ ಬದಲಾವಣೆಯೂ ಇಲ್ಲ ಅಂದ್ರು. ಶಿವಕುಮಾರ್ ಅವ್ರು ದೆಹಲಿಗೆ ಹೋದ್ರು ಅಂತ ಅಂದ್ರೆ ಅದಕ್ಕೇನು ಅರ್ಥ ಕಲಿಸ್ಬೇಕಾಗಿಲ್ಲ. ಅವ್ರು ಪ್ರತಿ ತಿಂಗಳು, ಪ್ರತಿ 15 ದಿನಕ್ಕೊಂದ್ಸಾರಿ ಹೋಗ್ತಾನೆ ಇರ್ತಾರೆ. ಅವರು ಪಕ್ಷದ ಅಧ್ಯಕ್ಷರಿದ್ದಾರೆ. ಪಕ್ಷದ ಅಧ್ಯಕ್ಷರಿದ್ದಾಗ್ಲೂ ಇಲ್ಲದೇ ಇದ್ದಾಗ್ಲೂ ಪಕ್ಷದ ಹೈಕಮಾಂಡ್ ಜೊತೆ, ನಾಯಕತ್ವ ಜೊತೆ ನಿರಂತರವಾದಂತ ಒಡನಾಟವನ್ನ ಇಟ್ಕೊಂಡಿದ್ದಂಥವ್ರು. ನೋಡು, ಆ ವಿಚಾರದಾಗ ನಾನು ನಿರ್ಧಾರ ಮಾಡಿದ್ದೀನಿ. ವಿಚಾರ ಮಾಡಿದ್ದೀನಿ, ಈ ಸಿಎಂ ಆಗಲಿ ಮತ್ತೊಂದಾಗಲಿ ಕೆಪಿಸಿಸಿ ಆಗಲಿ ಎಲ್ಲರೂ ಪಕ್ಷದ ಹೈಕಮಾಂಡ್ ಬಿಟ್ಟದ್ದು.
ಇದ್ರ ಬಗ್ಗೆ ನಾನು ಪ್ರತ್ಯೇಕ ಮಾಡಬಾರ್ದು ಅಂತ ಒಂದು ದಿಟ್ಟ ನಿರ್ಣಯ ತಗೊಂಡಿದ್ದೀನಿ. ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ, ನಿಮಗೂ ಹೇಳ್ತೀನಿ, ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಆ ಬಗ್ಗೆ ಪ್ರಶ್ನೆ ಕೇಳಬೇಡ್ರಿ, ನಾವು ಉತ್ತರ ಕೊಡೋದಿಲ್ಲ. ಇತ್ತ ಸಚಿವ ಜಮೀರ್ ಬಿಜೆಪಿಯವರು ಬರೋಕೆ ಸಿದ್ಧರಾಗಿದ್ದಾರೆ ಅಂತ ಆಪರೇಷನ್ ಬಾಂಬ್ ಹಾಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಶಾಸಕ ಅಶ್ವಥ್ ನಾರಾಯಣ್, ತಾಕತ್ತಿದ್ರೆ ಮಾಡಿ ತೋರಿಸಿ ಅಂದ್ರು. ಏನು ಆಪರೇಷನ್ನು ಇಲ್ಲ, ಗಿಪರೇಷನ್ನು ಇಲ್ಲ. ಭಾಳ ಜನ BJPಯವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ, ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJPಯವರು 7-8 ಜನ ಇದ್ದಾರೆ. ಅಪ್ಪ ನೀನು ಸಂಪರ್ಕದಲ್ಲಿದ್ರೆ ನೀನು ಏನು ಬೇಕು ಮಾಡಪ್ಪ. ನೀನು ಯಾರು ಅಡ್ಡ ಬಂದವರ? ನಿನ್ಗೆ ಯಾರು ಅಡ್ಡ ಬಂದಿದಾರ? ಜಮೀರ್, ನಿಮಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಸವಾಲಲ್ಲ, ತಾಕತ್ತಿದ್ರೆ ಮಾಡಲಿ, ಸವಾಲು ಬೇಡ. ಮಾಡ್ಲಿ ಆಮೇಲೆ ಏನಿದೆ ನೋಡೋಣ. ಗಾಜಿನ ಮನೆಯಲ್ಲಿರೋರೆಲ್ಲ ನಮ್ಗೆಲ್ಲ ಸವಾಲ್ ಹಾಕತ್ತೀರಿ, ನಡೀರಿ. ಅರ್ಥ ಹೇಳ್ತೀನಿ, ಹೇಳೋ ಟೈಮ್ಗೆ ಹೇಳ್ತೀನಿ. ಅದೇನೇ ಹೇಳಿ, ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ದಿನವೊಂದಕ್ಕೆ ಟ್ವಿಸ್ಟ್ ಪಡಿತಿದೆ. ಡಿಕೆಶಿಯ ದೆಹಲಿ ಭೇಟಿಗೆ ವಿರೋಧಿ ಬಣ ಒಬ್ಬರಿಂದ ಏನೂ ಮಾಡೋಕೆ ಆಗಲ್ಲ ಅಂತ ಪರೋಕ್ಷವಾಗಿಯೇ ಸಂದೇಶ ರವಾನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.